ಐತಿಹಾಸಿಕ ಪ್ರಸಿದ್ಧ ಭೋಗನಂದೀಶ್ವರ ದೇವಾಲಯಕ್ಕೆ ಆಗಮಿಸಿದ ನೂತನ ರಥ 2.25 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ 54 ಅಡಿ ಎತ್ತರದ ನೂತನ ರಥ ಆಗಮಿಸುತ್ತಾ ಇದ್ದಂತೆ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ನೂತನ ರಥವನ್ನ ಸ್ವಾಗತಿಸಿದ ನಂದಿ ಗ್ರಾಮಸ್ಥರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕುಂಬಾಸಿಯಲ್ಲಿ ನಿರ್ಮಾಣಗೊಂಡಿರುವಂತದ್ದು ಈ ನೂತನ ರಥ ವಿಶೇಷ ಕಲಾ ಕುಸರಿಯೊಂದಿಗೆ ಆಕರ್ಷಕವಾಗಿದೆ. ಈ ಮರದ ರಥ ನಿನ್ನೆ ರಾತ್ರಿ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮಕ್ಕೆ ಆಗಮಿಸಿತು. 2023 ಫೆಬ್ರವರಿ 19ರಂದು ನಡೆದ ಜಾತ್ರೆ ಸಂದರ್ಭದಲ್ಲಿ ಭೋಗನಂದೀಶ್ವರ ಬ್ರಹ್ಮರಥ ಚಕ್ರ ಮುರಿದು ಬಿದ್ದಿತ್ತು. ನಂತರ ಈಗ ಸೇವಾ ರೂಪದಲ್ಲಿ ನೂತನ ರಥ ನಿರ್ಮಾಣ ಆಗಿದೆ. ನೂತನ ರಥವನ್ನ ಕಾಣಿಕೆ ರೂಪದಲ್ಲಿ ನೀಡಿದ ದೇವನಹಳ್ಳಿ ತಾಲೂಕಿನ ಹುರುಳಗುರ್ಕಿಯ ಉದ್ಯಮಿ ವೆಂಕೇಗೌಡ ದಂಪತಿಯವರು ಅಂದರೆ ಜಯಮ್ಮ ಮತ್ತು ರಾಮಪ್ಪ ಅವರ ಪುತ್ರ ವೆಂಕೇಗೌಡ ಅವರಿಂದ ನೂತನ ರಥವನ್ನ ಕಾಣಿಕೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯದಲ್ಲಿ ಈಗಾಗಲೇ ಒಂದು ರೀತಿಯಾದಂತಹ ಸಂಭ್ರಮ ಮನೆ ಮಾಡಿರುವಂತದ್ದು ವಿಶ್ವವಿಖ್ಯಾತ ನಂದಿ ಗಿರಿಧಾಮ ತಪ್ಪಲಿನಲ್ಲಿರುವಂತಹ ಈ ಭೋಗನಂದೀಶ್ವರ ದೇವಾಲಯಕ್ಕೆ ಈಗಾಗಲೇ ಈ ರಥವನ್ನು ನೋಡೋದಕ್ಕೆ ಜನರು ಆಗಮಿಸ್ತಾ ಇದ್ದಾರೆ. ವೆಂಕೇಗೌಡ ಹುರುಳಗುರ್ಕಿ ಗ್ರಾಮದ ದೇವನಹಳ್ಳಿ ತಾಲೂಕಿನ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಒಂದು ಆಗ ಅವ್ರ ಹತ್ರ ಪ್ರಸ್ತಾವ ಮಾಡಿದೆ, ಹಣ ಈ ತರ ಅಚ್ಚು ಮುರಿದೋಗ್ಬಿಡ್ತು, ಹಿಸ್ಟಾರಿಕಲ್ ದೇವಸ್ಥಾನ 800 ವರ್ಷದ ಇತಿಹಾಸ ಇರೋ ದೇವಸ್ಥಾನ ಅಚ್ಚು ಮುರಿದೋಗ್ಬಿಡ್ತು ಅಂತ ನಾನು ಪ್ರಸ್ತಾಪ ಮಾಡಿದಾಗ, ಏನಪ್ಪ ಮಾಡೋದು, ನಾನು ಈ ಥರ ಮಾಡಿಸ್ಬೇಕಂತ ನನಗೂ ಆಸೆ ಇದೆ, ನನಗೂ ಅರ್ಕೆ ಇದೆ, ತುಂಬ ದಿವಸಗಳಿಂದ ನನಗೂ ಇದೆ, ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ಮಾಡ್ತೀನಿ ಅಂತಂದರು. ನಾವೆಲ್ಲ ಇಲ್ಲೆಲ್ಲ ಮಾತಾಡಿ ಸಪೋರ್ಟ್ ಮಾಡಿದಾಗ ಅವರು ಒಪ್ಕೊಂಡು ಮತ್ತೆ ನಾವು ಚಿಕ್ಕಮಗಳೂರು ತಾಲೂಕು ಆನೆಗುಡ್ಡ ಅಂತ ಅಲ್ಲಿ ಬರುತ್ತೆ, ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಅವ್ರ ಹತ್ರ ಎಲ್ಲ ಪ್ರಸ್ತಾಪ ಮಾಡಿ ಒಪ್ಸಿದ್ವಿ. 2 ಕೋಟಿಗೆ ಅಲ್ಲೇ ಒಪ್ಪಿಸಿ 10 ದಿವಸದಿಂದ 10 ತಿಂಗಳಿಂದ ಅದೆಲ್ಲ ರೆಡಿ ಮಾಡಿ ಈಗ ಬಂದಿದೆ, ನಮ್ಮ ನಂದಿ ದೇವಸ್ಥಾನಕ್ಕೆ ಬಂದಿದೆ. ತುಂಬ ನಮಗೆಲ್ಲ ಖುಷಿ ಆಗ್ತಾ ಇದೆ. ಇಲ್ಲಿ ಭಾಗದಲ್ಲಿ ಆ ಥರ ದೇವಸ್ಥಾನ, ಆ ಥರ ರಥ ನಾವು ನೋಡೇ ಇರಲಿಲ್ಲ, ಯಾವತ್ತೂ ನಾವು ನೋಡೋಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಯಾರ್ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ, ಯಾರಿಗೂ ಅಂತ ಭಗವಂತ ಮನ್ಸು ಕೊಡಲಿಲ್ಲ, ಇವ್ರಿಗೆ ಅಂತ ಮನ್ಸು ಕೊಟ್ಟರು ಭಗವಂತ. ಸರ್ ಎಷ್ಟು ಖರ್ಚಾಯಿತು, ಎಷ್ಟು ದಿನ ಆಯಿತು? 2 ಕೋಟಿ ಖರ್ಚಾಗಿದೆ. 10 ತಿಂಗಳಿಂದ ಇದು ಮಾಡಿರೋದು, ವ್ರತ ಮಾಡಿರೋದು 10 ತಿಂಗಳಿಂದ ಸತತವಾಗಿ ಮಾಡಿದ್ದಾರೆ ಅವರು. 2 ಕೋಟಿ ಖರ್ಚಾಗಿದೆ. ಇಲ್ಲಿ ಒಂದು 20-30 ಲಕ್ಷ ಖರ್ಚಾಗ್ತಾ ಇದೆ. ಮತ್ತೆ ಅದು ಅಲ್ಲಿಂದ ತಗೊಂಬರೋಕ್ಕೆ ಇಲ್ಲಿ ಪೂಜೆಗಳೆಲ್ಲ